ಆಕಾಶವಾಣಿ. ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ದೃಷ್ಟಿ ವಿಕಲಚೇತನರಾದ ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಸರ್ಕಾರಿ ಉದ್ಯೋಗಿಯಾಗಿರುವ ಶ್ರೀ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ಜನವರಿ 4ರಂದು ನಾವು ವಿಶ್ವ ಬ್ರೈಲ್ ದಿನ ಅಂತ ಆಚರಿಸ್ತೀವಿ. ಈ ವಿಶ್ವ ಬ್ರೈಲ್ ದಿನದ ಮಹತ್ವ ಏನು, ಇದು ನಮ್ಮ ದೃಷ್ಟಿ ವಿಕಲಚೇತನರು ಮುಖ್ಯ ವಾಹಿನಿಗೆ ಬರೋದಕ್ಕೆ ಹೇಗೆ ನೆರವಾಗಿದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಇವತ್ತು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸೋಮವಾರಪೇಟೆಯಲ್ಲಿ ಸರ್ಕಾರಿ ಉದ್ಯೋಗಿಯಾಗಿರುವಂತಹ ಶ್ರೀ ಸಿದ್ದಪ್ಪ ಅವರು. ಇವರು ದೃಷ್ಟಿ ವಿಕಲಚೇತನರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ಕಾರ ಸರ್. ಹಾಗೆ ಕೇಳುಗ ಶ್ರೋತೃಗಳಿಗೆಲ್ರಿಗೂ ನನ್ನ ನಮಸ್ಕಾರಗಳು. ಈಗ ಸಿದ್ದಪ್ಪ ಅವರೇ, ಮುಖ್ಯವಾಗಿ ಇವತ್ತು ವಿಶ್ವ ಬ್ರೈಲ್ ದಿನ ಅಂತ ಆಚರಿಸ್ತೀವಿ ನಾವು ಜನವರಿ 4. ಈ ದಿನದ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಜನವರಿ 4 ಬಹುಶಃ ನಮಗಾಗೆ ಒಂದು ಎಲ್ಲೋ ಇದ್ದಂತ ಒಬ್ಬ ಮಹಾತ್ಮ ಆ ಒಂದು ದಿನದಂದು ಭೂಮಿಗೆ ಬಂದು ನಮಗೆ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಶಿಕ್ಷಣವನ್ನು ಪಡೆದು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಹುಟ್ಟು ಬಂದಂತ ಒಬ್ಬ ಮಹಾತ್ಮನ ಬಗ್ಗೆ ನಾವು ನೆನೆಸ್ಕೊಳ್ಳುವಂತ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಲೂಯಿ ಬ್ರೈಲ್ ಅನ್ನೋರು ನಮ್ಗೆ ಬ್ರೈಲ್ ಎನ್ನುವ ಒಂದು ಶಿಕ್ಷಣ ಮಾಧ್ಯಮವನ್ನ ಕಂಡುಹಿಡಿದಿದ್ದು ಅಂದಿನ ದಿನಗಳಲ್ಲಿ ಸಮಾಜದಿಂದ ಅತ್ಯಂತ ಕೆಳಮಟ್ಟಕ್ಕೆ ಒಳಗಾದಂತ ನಮ್ಮ ಅಂಧ ವಿಶ್ವಾಸಿಗಳನ್ನ ಅಥವಾ ದೃಷ್ಟಿ ಸವಾಲುಳ್ಳವರನ್ನ ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಇತರರಿಗಿಂತ ಚೆನ್ನಾಗಿ ಜೀವನ ನಡೆಸೋದಕ್ಕೆ ಒಂದು ಉತ್ತಮ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದು ಲೂಯಿ ಬ್ರೈಲ್ ಅವರು ಕಂಡುಹಿಡಿದಕ್ಕಂತ ಬ್ರೈಲ್ ಲಿಪಿ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಲೂಯಿ ಬ್ರೈಲ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇ ಸರ್, ಲೂಯಿ ಬ್ರೈಲ್ ಅನ್ನೋರು ಜನವರಿ 4, 1809 ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಿಂದ 20 ಮೈಲಿ ದೂರದಲ್ಲಿರ್ತಕ್ಕಂಥ ಕೂಪ್ರೆ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದ್ರು ಸರ್. ಅವ್ರು ಹುಟ್ಟಬೇಕಾದ್ರೆ ತುಂಬಾ ಚೆನ್ನಾಗೇ ಇದ್ರು, ಕಣ್ಣುಗಳೆಲ್ಲ ಚೆನ್ನಾಗೇ ಇತ್ತು. ಆದ್ರೆ ದುರದೃಷ್ಟವಶಾತ್ ಅವರ ತಂದೆ ತುಂಬಾ ಬಡ ಕುಟುಂಬದಿಂದ ಬಂದವರು. ಅವರು ಕುದುರೆಯ ಜೀನನ್ನ ತಯಾರಿಸುವ ಒಂದು ಕಾಯಕವನ್ನ ಮಾಡ್ತಾ ಇದ್ರು. ಆ ಒಂದು ಕಾಯಕಕ್ಕೆ ಇವರು ಕೂಡ ಪ್ರೇರಣೆಯನ್ನ ಪಡ್ಕೊಂಡು ಆ ಕಾಯಕದಿಂದ ನಾನು ಏನಾದ್ರೂ ತಯಾರು ಮಾಡ್ಬೇಕು ಅನ್ನೋ ಉತ್ಸಾಹದಿಂದ ಸುಮಾರು 5 ವರ್ಷದ ಹುಡುಗನಾಗಿದ್ದಂತ ಸಂದರ್ಭದಲ್ಲಿ ಆ ಒಂದು ಅವರ ತಂದೆ ಇಲ್ಲದಂತ ಸಂದರ್ಭದಲ್ಲಿ ಆ ಒಂದು ಕುದುರೆ ಜೀನಿನ ಒಂದು ಭಾಗವನ್ನ ತೆಗೆದುಕೊಂಡು ಆ ಒಂದು ಹರಿತವಾದ ಚಾಕಿನಿಂದ ಬಲವಾಗಿ ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಆ ಒಂದು ಜೀನಿನ ಒಂದು ಭಾಗ ಕಣ್ಣಿಗೆ ಬಡಿದು ಸಂಪೂರ್ಣ ದೃಷ್ಟಿಯನ್ನ ಕಳ್ಕೊಳ್ತಾರೆ ಸರ್, ಒಂದು ಕಣ್ಣನ್ನ. ಮತ್ತೆ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಕೊಟ್ಟರು ಸಹ ಅದು ವಾಸಿಯಾಗದೇನೆ ಇತರ ಇನ್ನೊಂದು ಕಣ್ಣಿಗೂ ಕೂಡ ಆ ಸೋಂಕು ತಗ್ಲಿ ಸಂಪೂರ್ಣ ದೃಷ್ಟಿಯನ್ನ ಕಳ್ಕೊಳ್ತಾರೆ ಸರ್. ಆ ಫ್ರಾನ್ಸ್ ದೇಶದಲ್ಲಿ ಆಗ ಅಂಧರನ್ನ ಯಾವ ಮಟ್ಟಕ್ಕೆ ಕೀಳಾಗಿ ನಡ್ಸ್ಕೊಳ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಒಂದು ಶಿಕ್ಷಣ ಇಲ್ಲ. ಮತ್ತೆ ಇವರು ಪ್ರಪಂಚದಲ್ಲಿ ಅಥವಾ ಭೂಮಿ ಮೇಲೆ ಹುಟ್ಟೋದೇ ತುಂಬಾ ನಿರುಪಯುಕ್ತರು ಅನ್ನೋ ರೀತಿ ಭಾವಿಸ್ತಾ ಇರ್ತಾರೆ ಸರ್. ಆ ಒಂದು ಸವಾಲನ್ನ ಗೆದ್ದು ಅವರು ಸಾಮಾನ್ಯ ಶಾಲೆಗೆ ಶಿಕ್ಷಣಕ್ಕೆ ಪ್ಯಾರಿಸ್ಗೆ ಬಂದು ಸೇರ್ಕೊಳ್ತಾರೆ. ಅಲ್ಲಿ ಯಾವುದೇ ರೀತಿಯ ಒಂದು ಕಲಿಕೆಗೆ ಅವ್ರಿಗೆ ಅವಕಾಶ ಆಗೋದಿಲ್ಲ. 1785ರಲ್ಲಿ ವ್ಯಾಲೆಂಟೈನ್ ಹಾಯ್ ಅನ್ನೋರು ಒಂದು ಬ್ಲೈಂಡ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡಿರ್ತಾರೆ ಸರ್ ಪ್ಯಾರಿಸ್ ನಗರದಲ್ಲಿ. ಆದ್ರೆ ಸ್ಥಾಪನೆ ಮಾಡೋದವ್ರ ಉದ್ದೇಶ ಚೆನ್ನಾಗಿರುತ್ತೆ, ಏನಾದ್ರೂ ನಾನು ಅಂಧರಿಗೆ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಉದ್ದೇಶ ಚೆನ್ನಾಗಿದ್ರು ಕೂಡ ಅವರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಸರಿಯಾದಂತ ಲಿಪಿ ಶಿಕ್ಷಣಕ್ಕೆ ಬೇಕಾದಂತ ಸಲಕರಣೆಗಳು ಇರ್ಲಿಲ್ಲ ಆ ಟೈಮಲ್ಲಿ. ಆ ಒಂದು ನಿಟ್ಟಿನಲ್ಲಿ ಲೂಯಿ ಅವರು ಬಂದು ಇದನ್ನೆಲ್ಲ ಸುಧಾರಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಸಾಮಾನ್ಯ ಅಕ್ಷರಗಳನ್ನ ಲೋಹದಲ್ಲಿ ತಯಾರು ಮಾಡಿ ಅಂಧರಿಗೆ ಓದಕ್ ಕೊಡ್ತಾ ಇದ್ರು. ಅದು ತುಂಬಾ ಕಷ್ಟಕರವಾಗಿರುತ್ತೆ. ಅದರಿಂದ ಅಂಧ ಮಕ್ಕಳು ಎಷ್ಟೋ ಮಕ್ಕಳು ಅರ್ಧದಲ್ಲೇ ಶಿಕ್ಷಣವನ್ನು ಮೊಟಕುಗೊಳಿಸಿ ಹೋಗ್ತಾ ಇರ್ತಾರೆ. ವ್ಯಾಲೆಂಟೈನ್ ಹೈ ಅನ್ನೋರು ಏನ್ ಸ್ಕೂಲ್ ಸ್ಥಾಪನೆ ಮಾಡಿದ್ರು ಅವ್ರಿಗೆ ನಾನು ಸ್ಕೂಲ್ ತೆಗ್ದಿದ್ದು ಉಪಯೋಗ ಆಗ್ತಾ ಇಲ್ವಲ್ಲ, ಎಲ್ರು ಈ ತರ ಬಿಟ್ಟು ಹೋಗ್ತಾ ಇದಾರಲ್ಲ ಅನ್ನೋ ಒಂದು ನಿರಾಶೆ ಕಾಡ್ತಾ ಇರುತ್ತೆ. ಆದ್ರೆ ಲೂಯಿ ಇದನ್ನ ಪರಿಶ್ರಮ ಪಟ್ಟು ಹೇಗಾದ್ರೂ ಮಾಡಿ ನಾನು ಶಿಕ್ಷಣವನ್ನ ಪಡೆದು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಇದ್ದೇ ಇರುತ್ತೆ. ಅವರು ಅಲ್ಲಿ ಅದೇ ಅಕ್ಷರದಲ್ಲಿ 14 ಪುಸ್ತಕಗಳು ಅಂತ ಏನ್ ನಿಗದಿ ಮಾಡಿರ್ತಾರೆ ಶಿಕ್ಷಣಕ್ಕೋಸ್ಕರ, ಅವನ್ನೆಲ್ಲವನ್ನು ಓದಿ ಮುಗಿಸಿ ಮುಂದಿನ ಹಂತಕ್ಕೆ ಅವರು ಕಾಲಿಟ್ಟಂತ ಸಂದರ್ಭದಲ್ಲಿ 1821ರಲ್ಲಿ ಫ್ರಾನ್ಸ್ ನಿಂದ ಒಬ್ರು ಸೈನ್ಯ ನಿವೃತ್ತ ಅಧಿಕಾರಿಗಳು ಚಾರ್ಲ್ಸ್ ಬಾರ್ಬಿಯರ್ ಅಂತ ಅವರು ಒಂದು ನೈಟ್ ರೈಟಿಂಗ್ ಅಂತ ಸೈನ್ಯದವರು ಬಳಸೋದಕ್ಕೋಸ್ಕರ ಒಂದು ಗುಪ್ತ ಸಂದೇಶವನ್ನ ನೀಡೋದಕ್ಕೋಸ್ಕರ ಒಂದು ಲಿಪಿ ಇರುತ್ತೆ ಸರ್. ಆ ಶಾಲೆಗೆ ಬಂದ ಸಂದರ್ಭದಲ್ಲಿ ಇದೇನಾದ್ರೂ ಹೆಲ್ಪ್ ಆಗ್ಬೋದಾ ಅಂತ ಲೂಯಿಗೆ ತೋರಿಸಿದಾಗ
ಅದರಲ್ಲಿ ಚುಕ್ಕಿ ಮತ್ತೆ ಗೆರೆಗಳಿಂದ ಕೂಡಿದಂತ ಲಿಪಿ, ಚಿತ್ರಲಿಪಿ ಆಗಿರುತ್ತೆ ಅದು. ಆ ಒಂದು ಲಿಪಿಯನ್ನ ಲೂಯಿ ನೋಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಲಿಪಿಯಲ್ಲಿ ನಾನು ಸುಧಾರಣೆ ಮಾಡಿ ಬ್ರೈಲ್ ಲಿಪಿಯನ್ನ ಕಂಡುಹಿಡಿಯಬಹುದು ಅನ್ನೋ ಒಂದು ಅಧ್ಯಯನಶೀಲ ಮನಸ್ಥಿತಿ ಶುರುವಾಗುತ್ತೆ. ಅವರ ಸೃಜನಶೀಲತೆಯನ್ನು ಉಪಯೋಗಿಸಿಕೊಂಡು 1824ರಲ್ಲಿ ಬ್ರೈಲ್ ಲಿಪಿಯ ಒಂದು ಉಗಮ ಆಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಎದುರಾದಂತ ಅನೇಕ ಸವಾಲುಗಳು, ಬ್ರೈಲ್ ಲಿಪಿಯನ್ನ ಆ ಶಾಲೆಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ನೀಡೋದಿಲ್ಲ. ಯಾಕಂದ್ರೆ ವ್ಯಾಲೆಂಟೈನ್ ಹಾಯನ್ ಅವರು 1822ರಲ್ಲಿ ನಿಧನ ಹೋಗ್ತಾರೆ ಸರ್. ನಂತರ ಬಂದಂತ ಆಡಳಿತ ಮಂಡಳಿ ಏನಿರುತ್ತೆ ಅವ್ರಿಗೆ ಪೂರಕವಾದಂತ ಒಂದು ಸಹಕಾರವನ್ನು ನೀಡೋದಿಲ್ಲ. ಅವರು ಕೃಷ ದೇಹವನ್ನ ಹೊಂದಿರ್ತಾರೆ. 1835ರಿಂದನೇ ಅವ್ರಿಗೆ TB ಕಾಯಿಲೆ ಬಂದಿರುತ್ತೆ. ಆದ್ರೂ ಸತತವಾಗಿ ಛಲ ಬಿಡದೇನೆ ನಾನು ಏನಾದ್ರೂ ಅಂಧರಿಗೆ ಕೊಡುಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಶ್ರಮ ಪಟ್ಟರು ಕೂಡ ಅವರು ಇದ್ದಂತ ಸಂದರ್ಭದಲ್ಲಿ ಬ್ರೈಲ್ ಲಿಪಿಯ ಒಂದು ಪುಸ್ತಕಗಳನ್ನ ಸುಟ್ಟಾಕ್ತಾರೆ. ಮತ್ತೆ ಅದೇ ಶಾಲೆಯಲ್ಲಿ ಕೆಲವರು ನಿರ್ದೇಶಕರಾಗಿ ಬಂದಂತವ್ರು ಅದನ್ನ ನಿಷೇಧಿಸ್ತಾರೆ. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಅದೇ ಶಾಲೆಯ ಮತ್ತೊಬ್ರು ನಿರ್ದೇಶಕರಾದಂತ ಶ್ರೀಯುತ ಜೋಸೆಫ್ ಗೋದೆ ಅವರು ಆ ಬ್ರೈಲ್ ಲಿಪಿಯನ್ನ ಸ್ವತಃ ಅವರೇ ಕಲ್ತು ಇತರ ನಿರ್ದೇಶಕರಿಗೆ ಅದನ್ನ ನಿರ್ದೇಶಕರ ಸಭೆ ಸೇರಿದಂತ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಟ್ಟು ಇದ್ರ ಅಗತ್ಯತೆ ಅಂಧರಿಗಿದೆ, ಈ ಲಿಪಿಯನ್ನ ನಾವು ಖಂಡಿತ ಜಾರಿಗೆ ತರೋದ್ರ ಮೂಲಕ ಅಂಧರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ನೀಡೋದಕ್ಕೆ ದಾರಿದೀಪ ಆಗುತ್ತೆ ಅಂತ ಪ್ರೇರೇಪಣೆ ಮಾಡಿ ಅದನ್ನ ಪ್ರತಿಪಾದಿಸಿ ಆ ಲಿಪಿಯನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಲೂಯಿ ಬ್ರೈಲ್ ರವರು ಇದ್ದಂತ ಸಂದರ್ಭದಲ್ಲಿ ಅದು ಅಧಿಕೃತಗೊಳ್ಳೋದಿಲ್ಲ. ಆದ್ರೆ 1852ರಲ್ಲಿ ಅವ್ರ ಕಾಲವಾದ ನಂತರ ಆ ಲಿಪಿ ಪ್ರಪಂಚದಾದ್ಯಂತ ಜಾರಿಗೆ ಬರುತ್ತೆ ಸರ್. ಸಿದ್ದಪ್ಪ ಅವರೇ, ಈ ಬ್ರೈಲ್ ಲಿಪಿ ಹೇಗಿರುತ್ತೆ ಅಂತ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸರ್, ಬ್ರೈಲ್ ಲಿಪಿ ಒಂದು 3 ಪರಿಕರಗಳನ್ನ ಹೊಂದಿರುತ್ತೆ ಸರ್. ಒಂದು ತುಸು ದಪ್ಪನೆಯ ಪೇಪರ್, ಹಾಳೆ, ಅಂದ್ರೆ ಡ್ರಾಯಿಂಗ್ ಶೀಟ್ ಗೆಲ್ಲ ಯೂಸ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಆ ತರದ ಒಂದು ಗಟ್ಟಿ ಶೀಟ್, ಥಿಕ್ ಶೀಟ್ ಇರುತ್ತೆ, ಅದು ಬ್ರೈಲ್ ಲಿಪಿಯನ್ನ ಬರೀಬೇಕು ಅಂದ್ರೆ. ಮತ್ತೆ ಒಂದು ಸೆಲ್ಗಳಿಂದ ಕೂಡಿದಂತ ಒಂದು ಸ್ಲೇಟ್ ಇರುತ್ತೆ, ಅದನ್ನ ಇಂಟರ್ ಪಾಯಿಂಟ್ ಅಂತ ಕರಿತೀವಿ ನಾವು, ಅದು ಬರೆಯೋದಕ್ಕೆ ಉಪಯೋಗಿಸುವಂತ ಸ್ಲೇಟು. ಮತ್ತೆ ಒಂದು ಸ್ಟೈಲೆಸ್ ಅಂತ, ಆ ಚುಕ್ಕಿಯನ್ನ ಮೂಡಿಸೋದಕ್ಕೋಸ್ಕರ ಒಂದು ಮೊಳೆಯ ತುದಿಯಿಂದ ಕೂಡಿದಂತ ಒಂದು ಸ್ಟೈಲೆಸ್ ಇರುತ್ತೆ, ಅದಕ್ಕೆ ಒಂದು ಹಿಡಿಯನ್ನು ಹಾಕಿರ್ತಾರೆ ಮೊಳೆಗೆ. ಮತ್ತೆ ಆ ಸ್ಲೇಟಿನ 2 ಭಾಗಗಳಿರುತ್ತೆ. ಒಂದು ಪುಸ್ತಕವನ್ನ ಹೇಗ್ ನಾವು ಓಪನ್ ಮಾಡ್ತೀವೋ ಆ ಪುಸ್ತಕವನ್ನ ಓಪನ್ ಮಾಡೋ ರೀತಿಲಿ ಒಂದು ಭಾಗಕ್ಕೆ ಆ ಪೇಪರ್ ಅನ್ನ ನಾವು ಹಾಕಿ, ಮತ್ತೆ ಇನ್ನೊಂದು ಭಾಗದಿಂದ ಅದನ್ನ ಮುಚ್ಚಿ, ಮತ್ತೆ ಈ ಏನು ಸೆಲ್ಗಳಿರುತ್ತೋ ಒಂದೊಂದೇ ಸೆಲ್ಗಳಿರುತ್ತೆ. ಒಂದು ಸೆಲ್ ಅಲ್ಲಿ 6 ಚುಕ್ಕಿಗಳನ್ನ ಮೂಡಿಸಬಹುದು ನಾವು. ಆ ಸೆಲ್ ಅಲ್ಲಿ 6 ಚುಕ್ಕಿಗಳನ್ನ ಮೂಡಿಸುವಂತ ಸಂದರ್ಭದಲ್ಲಿ ನಾವು ಏನ್ ಬೇಕಾದ್ರೂ ಬರಿಬಹುದು. ಆ ಬರೆದಂತ ಒಂದು ಅಕ್ಷರಗಳು ನಾವು ಎಡದಿಂದ ಬಲಕ್ಕೆ ಬರಿತೀವಿ, ಬಲದಿಂದ ಎಡಕ್ಕೆ ಓದ್ತೀವಿ, ಆ ರೀತಿ ಆಗುತ್ತೆ ಸರ್ ಅದು. ಅದು ನಾವು ಸ್ಟೈಲೆಸ್ ಅಲ್ಲಿ ಬರೆದಂತ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಪೇಪರ್ ಇಂದ ಚುಕ್ಕಿಯನ್ನ ಚುಚ್ಚಿದ್ರೆ ಅದು ಕೆಳಗಡೆ ಮೂಡಿರುತ್ತೆ ಸರ್ ಚುಕ್ಕಿ. ಇದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟೆಕ್ನಾಲಜಿ ಬಂದಿವೆ, ಬ್ರೈಲ್ ಪ್ರಿಂಟರ್ಸ್ ಗಳು ಬಂದಿವೆ, ಎಂಬೋಸರ್ ಗಳು ಬಂದಿವೆ, ಮತ್ತೆ ಕಂಪ್ಯೂಟರ್ ಮೂಲಕ ನಿಮ್ಮಂತ ಸಾಮಾನ್ಯ ಟೆಕ್ಸ್ಟ್ ಅನ್ನ ಬ್ರೈಲ್ಗೆ ಕನ್ವರ್ಟ್ ಮಾಡುವಂತ ಸಾಫ್ಟ್ವೇರ್ ಗಳೆಲ್ಲ ಬಂದಿವೆ ಸರ್ ಇತ್ತೀಚೆಗೆ. ಮತ್ತೆ ಈಗ ಜನಸಾಮಾನ್ಯರು ಈ ಮೊಬೈಲನ್ನು ಹೆಚ್ಚಾಗಿ ಬಳಸ್ತಾರೆ, ನಮ್ಮ ಅಂಧರು ಕೂಡ ಅದನ್ನು ಬಳಸ್ಕೋಬಹುದು, ಅದರಿಂದನೂ ವಿಷಯ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಖಂಡಿತ ಸರ್, ಮೊಬೈಲು ನಮ್ಮ ಅಂಧರಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ವಿಷಯ ಸಹಕಾರಿ ಆಗಿದೆ. ಮತ್ತೆ ಅಂತರ್ಜಾಲ ಆಗ್ಬೋದು, ಮತ್ತೆ ಪ್ರತಿಯೊಂದು ಪ್ರಾಪಂಚಿಕ ಜ್ಞಾನಗಳು ಏನಿರುತ್ತೆ ಅದನ್ನೆಲ್ಲ ನಾವು ಮೊಬೈಲ್ ಇಂದ ಪಡ್ಕೋಬಹುದಾಗಿದೆ. ಅದಕ್ಕೂ ಕೂಡ ಮೊಬೈಲ್ ಅಲ್ಲಿ ಹೀಗೆ ಬರುವಂತ ಕಂಪನಿಗಳು ನಮ್ಗೆ ಒಂದು ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಅಂತ ಒದಗಿಸ್ಕೊಟ್ಟಿರ್ತಾರೆ ಸರ್. ಈ ಸ್ಕ್ರೀನ್ ಅಲ್ಲಿ ಏನೇನೋ ನಿಮ್ಗೆ ಕಾಣಿಸುತ್ತೆ ಅದನ್ನ ನಮ್ಗೆ ಸ್ಕ್ರೀನ್ ಅಲ್ಲಿ ಇರೋದನ್ನ ಓದಿ ಹೇಳುತ್ತೆ ಸರ್ ಪ್ರತಿಯೊಂದನ್ನು. ಅದರ ಮೂಲಕ ನಾವು ನಿರರ್ಗಳವಾಗಿ ಮೊಬೈಲ್ ಅನ್ನ ಬಳಸಬಹುದು. ಆದ್ರೆ ಎಲ್ಲದಕ್ಕಿಂತ ಮೂಲವಾಗಿ ನಾವು ಬ್ರೈಲ್ ಅನ್ನೋದು ನಮ್ಮ ಮೂಲ ಶಿಕ್ಷಣಕ್ಕೆ ಒಂದು ಸ್ಫೂರ್ತಿ ಆದದ್ದು. ಅದ್ರ ಮೂಲಕನೇ ನಾವು ಇದನ್ನೆಲ್ಲ ಪಡ್ಕೊಳ್ಳೋದಕ್ಕಾಗ್ಲಿ ಓದೋಕ್ಕಾಗ್ಲಿ ದಾರಿದೀಪ ಆಗಿರೋದ್ರಿಂದ ಬ್ರೈಲ್ ನಮ್ಗೆ ಯಾವಾಗ್ಲೂ ನಮ್ಗೆ ಇದ್ದೇ ಇರಬೇಕು ಸರ್, ಅದು ನಮ್ಮ ಒಂದು ವಾದ. ಅಂದ್ರೆ ಈ ಬ್ರೈಲ್ ಲಿಪಿಗೆ ವಿಶೇಷವಾದ ಕಾಗದ ಏನಾದ್ರು ಬೇಕಾಗುತ್ತಾ? ಅದೇ ಸ್ವಲ್ಪ ಗಟ್ಟಿ ಥಿಕ್ ಶೀಟ್ ಬೇಕಾಗುತ್ತೆ ಸರ್. ಡ್ರಾಯಿಂಗ್ ಎಲ್ಲ ಬಳಸ್ತಾರಲ್ಲ ಅಂತ ಶೀಟ್ ಬೇಕು ಸರ್. ಸ್ವಲ್ಪ ಅದು ಸಂಕೇತಗಳ ರೂಪದಲ್ಲಿ, ಉಬ್ಬು ತಗ್ಗುಗಳ ರೂಪದಲ್ಲಿ ಇರುತ್ತಾ? ಇಲ್ಲ, ಶೀಟ್ ಮಾಮೂಲಿ ಪ್ಲೇನ್ ಆಗಿ ಇರುತ್ತೆ ಸರ್. ನಾವು ಬರೆಯೋದ್ರ ಮೂಲಕ ನಾವು ಅದನ್ನ ಚುಕ್ಕಿಗಳನ್ನ ಮೂಡಿಸ್ಕೊಳ್ಳೋದು ಸರ್. ಅದು ಮಾಮೂಲಿ ಖಾಲಿ ಶೀಟ್ ಇರುತ್ತೆ ಸರ್, ಏನೂ ಇರಲ್ಲ. ಈಗ ಸಿದ್ದಪ್ಪರು, ತಾವು ಮುಖ್ಯವಾಗಿ ದೃಷ್ಟಿ ವಿಕಲಚೇತನರು, ಈ ವಿದ್ಯಾಭ್ಯಾಸವನ್ನೆಲ್ಲ ಹೇಗೆ ಪಡ್ಕೊಂಡ್ರಿ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆ ತಿಲಕ್ ನಗರ ಮೈಸೂರಲ್ಲಿ ಒಂದು ಬ್ಲೈಂಡ್ ಸ್ಕೂಲ್ ಇದೆ, ನಮಗೋಸ್ಕರ ತೆರೆದಿರ್ತಕ್ಕಂಥ ಸ್ಕೂಲು. ಅದು ಸುಮಾರು 1901ರಲ್ಲಿ ರಾಜ ಮಹಾರಾಜ ಅವರು, ಮೈಸೂರು ರಾಜರು ನಮಗೋಸ್ಕರ ಓಪನ್ ಮಾಡಿದಂತ ಶಾಲೆ. ಆ ನಿಟ್ಟಿನಲ್ಲೇ ರಾಜರ ದೂರದೃಷ್ಟತ್ವ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರ ಮನೆಯಲ್ಲೂ ಕೂಡ ವಿಕಲಚೇತನರು ಹುಟ್ಟಿದಂತ ಕಾರಣದಿಂದ ಅವರಲ್ಲಿ ಒಬ್ರು ದೊಡ್ಡಮಣ್ಣಿ ಅಂತ ಒಬ್ರು ಏನು ಶ್ರವಣ ದೋಷ ಉಳ್ಳವರು ಹುಟ್ಟಿದ್ರಂತೆ. ಆ ಒಂದು ನೆನಪಿಗಾಗಿ
ಶ್ರವಣ ದೋಷ ಉಳ್ಳವರು ಮತ್ತೆ ನಮ್ಗೆ ಕಣ್ ಕಾಣಿಸ್ತಾ ಇರೋರಿಗೆ ಒಂದು ಸ್ಕೂಲನ್ನ ಆ ಟೈಮಲ್ಲೇ ಓಪನ್ ಮಾಡಿದ್ರು. ಅದು ಕರ್ನಾಟಕಕ್ಕೆ ಅದೇ ಪ್ರಥಮ ಸ್ಕೂಲು. ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಎಷ್ಟನೇ ತರಗತಿಗೆ ಸೇರ್ಕೊಂಡ್ರಿ ಅಲ್ಲಿ? 1ನೇ ತರಗತಿಯಿಂದ 10ನೇ ತರಗತಿ ತನಕ ಅಲ್ಲಿ ಅಭ್ಯಾಸ ಮಾಡಿದೀನಿ. ಮತ್ತೆ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಿದ್ರಾ ಹೇಗೆ? ಮುಂದಿನ ವಿದ್ಯಾಭ್ಯಾಸ ಸೆಕೆಂಡ್ PUC ಓದಿದ್ದೀನಿ ಸರ್. ಸೆಕೆಂಡ್ PUCಗೆ ಯಾವುದೇ ತರದ ಬ್ರೈಲ್ ಪರಿಕರ ಇರ್ಲಿಲ್ಲ. ಅದಕ್ಕೆ ಪೂರಕವಾಗಿ ನಾವು ಸಾಮಾನ್ಯರಿಂದ ಈ ಏನ್ ಪುಸ್ತಕಗಳಿರುತ್ತೆ ಅದನ್ನ ಓದಿಸ್ಕೊಂಡು ಅದನ್ನ ಧ್ವನಿಮುದ್ರಣ ಮಾಡಿಸ್ಕೊಂಡು ಅಥವಾ ಈ ರೀತಿಯ ಐಪಾಡ್ಗಳಾಗಿರ್ಬೋದು ಇವುಗಳನ್ನೆಲ್ಲ ಬಳಸಿ ಅದನ್ನ ಪುಸ್ತಕಗಳನ್ನ ಟೆಕ್ಸ್ಟ್ ಇರೋದನ್ನ ಧ್ವನಿ ಫಾರ್ಮೆಟ್ಗೆ ಮುದ್ರಿಸ್ಕೊಂಡು ಓದ್ಕೊಂಡು ನಾವು ವಿದ್ಯಾಭ್ಯಾಸ ಮಾಡ್ಬೇಕಾಯ್ತದ ಸರ್ ಆ ಟೈಮಲ್ಲಿ. ಅಂದ್ರೆ ಈಗ ತಾವು ಒಂದು ಸರ್ಕಾರಿ ಉದ್ಯೋಗವನ್ನು ಹಿಡಿದು ಸ್ವಾವಲಂಬಿ ಜೀವನವನ್ನ ನಡೆಸ್ತಾ ಇದ್ದಾರಾ ಸಿದ್ದಪ್ಪ ಅವರೇ? ನಮಗೆಲ್ಲ ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈ ಬ್ರೈಲ್ ಶಿಕ್ಷಣದಿಂದ ನಮ್ಮ ಅಂಧರು ಜೀವನದಲ್ಲಿ ಹೇಗೆ ಅಭಿವೃದ್ಧಿ ಸಾಧಿಸಬಹುದು ಅಂತೀರಿ? ಸರ್, ಬ್ರೈಲ್ ಶಿಕ್ಷಣದಿಂದ ಅಂಧರು ಅವರ ಜೀವನದಲ್ಲಿ ಏನಾದ್ರೂ ನಾವು ಪಡ್ಕೋಬೇಕು ಅಂದ್ರೆ ಬ್ರೈಲ್ ಶಿಕ್ಷಣ ತುಂಬಾ ಅಗತ್ಯ ಮತ್ತೆ ಅನಿವಾರ್ಯ ಸರ್. ಯಾಕೆಂದ್ರೆ ಇತರರಿಗೆ ಸಾಮಾನ್ಯರಿಗೆ ಸಾಮಾನ್ಯವಾದಂತ ಶಿಕ್ಷಣ ನೀತಿಗಳಿರ್ತವೆ, ಅವರು ಅದನ್ನ ಪಡ್ಕೋತಾರೆ. ಆದ್ರೆ ಬ್ರೈಲ್ ಅನ್ನೋದು ಕೆಲವರಿಗೆ ಮಾತ್ರ ಬೇಕಾಗಿರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಗಮನ ಇನ್ನೂ ಹೋಗಿಲ್ಲ. ಬ್ರೈಲ್ನ ಇನ್ನೂ ಉನ್ನತೀಕರಣ ಮಾಡೋ ಮಟ್ಟಕ್ಕೆ ಹೋಗಿಲ್ಲ. ಆದ್ರೂ ಈ ದಿನಗಳಲ್ಲಿ ನಮಗೋಸ್ಕರ ಒಂದು ಗೌರ್ಮೆಂಟ್ ಪ್ರೆಸ್ ಅನ್ನು ಕೂಡ ತೆಗ್ದಿದ್ದಾರೆ ಮೈಸೂರಲ್ಲಿ. ಮತ್ತೆ ಬ್ರೈಲ್ ಶಿಕ್ಷಣದಿಂದ ನಾವು ಶಿಕ್ಷಣನ ಪಡ್ಕೊಂಡ್ಮೇಲೆ ನಾವು ನಿಮ್ಗೆ ಗೊತ್ತಿದೆ, ಶಿಕ್ಷಣ ಒಂದು ನಮ್ಗೆಲ್ಲ ಸಿಕ್ಕಿದ್ರೆ ನಾವು ಸಮಾಜದ ವಿವಿಧ ರೀತಿ ನೀತಿಗಳನ್ನ ತಿಳ್ಕೊಬಹುದು. ಮತ್ತೆ ಜೀವನದಲ್ಲಿ ನಮಗೋಸ್ಕರ ಯಾವ್ಯಾವ ಅವಕಾಶಗಳಿವೆ ಅನ್ನೋದನ್ನ ಓದಿ ತಿಳ್ಕೊಬಹುದು. ಮತ್ತೆ ಬೇರೆ ಬೇರೆ ರೀತಿಯಿಂದ ತಿಳ್ಕೊಳ್ಳೋದಕ್ಕೆ ಅವಶ್ಯಕತೆ ಇರುತ್ತೆ ಸರ್. ಆದ್ರೆ ಶಿಕ್ಷಣ ಅನ್ನೋದೇ ಮೂಲ ಬೇರು. ಆ ಮೂಲ ಬೇರು ನಮ್ಗೆ ಸಿಕ್ಕೋದ್ರಿಂದ ನಾವು ಪ್ರತಿಯೊಂದು ವ್ಯಾಪ್ತಿಯಲ್ಲಿನೂ ಕೂಡ ನಮ್ಮ ಒಂದು ವಿಸ್ತಾರತೆಯನ್ನ ಪಡ್ಕೋಬಹುದು, ನಮ್ಮ ಕ್ಷೇತ್ರವನ್ನ ವಿಶಾಲಗೊಳಿಸ್ಕೋಬಹುದು ಸರ್. ಈಗ ನಾವು ಒಬ್ಬ ಡಿ ಗ್ರೂಪ್ ನೌಕರರಿಂದ ಹಿಡಿದು IAS ನೌಕರಿ ತನಕ ನಾವು ಹೋಗಿದೀವಿ ಅನ್ನೋದಕ್ಕೆ ನಮ್ಮ ಬ್ರೈಲ್ ಶಿಕ್ಷಣ ದಾರಿದೀಪ ಅನ್ನೋದಕ್ಕೆ ಖುಷಿ ಆಗುತ್ತೆ ಸರ್. ನಿಜ ನಿಜ ಹೌದು. ನಮ್ಮ ಕರ್ನಾಟಕದಲ್ಲೇ ಒಬ್ರು ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮ IAS ಅಧಿಕಾರಿ ಕೂಡ ಆಗಿದ್ದಾರೆ, ಒಬ್ರು ಮೈಸೂರಿನವರೇ. ಅದೊಂದು ಕೆಂಪವನ್ನೇ ಅಂತ ನಮ್ಮ ಸ್ಕೂಲಲ್ಲೇ ಓದಿದ್ದು ಸರ್. ಹೌದು ಹೌದು. ಈಗ ಅವರು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಜ ಹೌದು. ಮತ್ತೆ ಚೆನ್ನೈಯಲ್ಲಿ ಒಬ್ರು ಇದಾರೆ, ಒಬ್ರು ಭಾನು ಪ್ರಾಂಜಲ್ ಅಂತ ಇದಾರೆ. ಸಾಕಷ್ಟು ಜನ ಇದ್ದಾರೆ ಸರ್. ಹರಿಯಾಣದಲ್ಲಿ ಇದ್ದಾರೆ, ಸ್ಪರ್ಶ್ ಗುಪ್ತಾ ಅಂತ ಸಾಕಷ್ಟು ಜನ ಇದ್ದಾರೆ ಸರ್. ಅದಕ್ಕೆ ಸಮಾಜದಿಂದ ನಾವು ಅವಕಾಶಗಳನ್ನ ಕೆಲವೊಂದ್ಸರಿ ಕಾದು ಪಡ್ಕೋಬೇಕಾಗುತ್ತೆ. ಕೆಲವೊಂದ್ಸರಿ ಅವಕಾಶಗಳು ಸಿಕ್ಕದೆ ಹೋದ್ರು ನಾವು ಅವ್ರಿಗೆ ಅರಿವು ಮೂಡಿಸೋದ್ರ ಮೂಲಕ, ಮನವರಿಕೆ ಮಾಡಿಸೋದ್ರ ಮೂಲಕ ಈ ಅವಕಾಶಗಳನ್ನ ಪಡ್ಕೋಬೇಕಾಗುತ್ತೆ. ಈಗ ನಾವು ಅಂಧರಾಗಿ ಸರ್ಕಾರಿ ನೌಕರಿಯನ್ನ ಪಡೆದಿದೀವಿ ಅಂದ ತಕ್ಷಣಕ್ಕೆ ನಮ್ಗೆ ಇತರಿಗಿಂತ ವಿಭಿನ್ನವಾದಂತ ಸಾಧನ ಸಲಕರಣೆಗಳು, ಕೌಶಲ್ಯಗಳು ಬೇಕಾಗುತ್ತೆ ಸರ್. ಅದಕ್ಕೆ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ಕೊಡ್ಬೇಕು ಅಂದ್ರೆ ಒಬ್ರಿಂದ ಸರ್ಕಾರವನ್ನ ಮುಟ್ಟೋದು ತುಂಬಾ ಕಷ್ಟ ಸರ್. ಅದಕ್ಕೋಸ್ಕರ ನಾವು ಅಂಧ ಸರ್ಕಾರಿ ನೌಕರರೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ ಅಂಧ ಸರ್ಕಾರಿ ನೌಕರರ ಸಂಘ ಅಂತ ಮಾಡ್ಕೊಂಡಿದೀವಿ ಸರ್. ಇದ್ರ ಮೂಲಕ ನಾವು ಸೇವಾ ವಿಷಯಗಳನ್ನ ಬ್ರೈಲ್ಗೆ ತರ್ಜುಮೆ ಮಾಡಿ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವು ಮೂಡಿಸೋದು, ಮತ್ತೆ ಸರ್ಕಾರದಲ್ಲಿ ನಮ್ಗೆ ಬೇಕಾದಂತ ಸಕಲ ಸೌಲಭ್ಯಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಪತ್ರ ವ್ಯವಹಾರ ಮಾಡೋದು, ಮತ್ತೆ ಸಂದರ್ಭ ಬಂದಾಗ ಕಾರ್ಯಾಗಾರಗಳನ್ನ ಏರ್ಪಡಿಸೋದ್ರ ಮೂಲಕ ಬೇಕಾದಂತ ತಿಳುವಳಿಕೆಗಳನ್ನ ನಮ್ಮ ಅಂಧ ಸಿಬ್ಬಂದಿಗಳಿಗೆಲ್ರಿಗೂ ಮಾಡ್ಕೊಡೋದು. ಈ ತರ ಅನೇಕ ಕೆಲಸಗಳನ್ನು ಕೂಡ ನಮ್ಮ ಅಂಧ ಸರ್ಕಾರಿ ನೌಕರರ ಸಂಘ ಮಾಡ್ತಾ ಇದೆ ಸರ್. ಈಗ ಬ್ರೈಲ್ ಶಿಕ್ಷಣ ಮತ್ತೆ ಬ್ರೈಲ್ ಲಿಪಿಗೆ ಸಂಬಂಧಪಟ್ಟಾಗೆ ಇನ್ನು ಏನೆಲ್ಲ ಕೆಲಸ ಆಗ್ಬೇಕು ಅಂತೀರಾ ಸಿದ್ದಪ್ಪ ಅವರೇ? ಅದೇ ಸರ್, ಈಗ ನಮ್ಗೆ 1ರಿಂದ SLC ತನಕ ಮಾತ್ರ ಟೆಕ್ಸ್ಟ್ ಬುಕ್ ಗಳನ್ನ ಬ್ರೈಲ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್. ಈಗ ಸಾಮಾನ್ಯರಿಗೆ ವಿವಿಧ ರೀತಿಯ ಪುಸ್ತಕಗಳೆಲ್ಲ ಆರಾಮಾಗಿ ಸಿಗ್ತಾ ಇದೆ ಸರ್, ಅವರು ಆರಾಮಾಗಿ ಓದ್ಕೋಬಹುದು. ಅದೇ ರೀತಿ ನಮ್ಗೆ ಎಲ್ಲಾ ಪುಸ್ತಕಗಳಲ್ಲೂ ಕೂಡ ಬ್ರೈಲ್ ಅಲ್ಲಿ ಪುಸ್ತಕಗಳು ಬರಬೇಕು, ಬ್ರೈಲ್ ಲೈಬ್ರರಿಗಳಾಗ್ಬೇಕು. ಮತ್ತೆ ನಮ್ ಕೆಲಸ ಮಾಡೋ ಜಾಗಗಳಾಗಿರ್ಬೋದು, ಮತ್ತೆ ನಾವು ದಿನನಿತ್ಯ ಸಾರ್ವಜನಿಕ ಸೇವೆಗಳನ್ನ ಬಳಸ್ತೀವೋ ಅಲ್ಲೆಲ್ಲ ಬೋರ್ಡ್ ಅನ್ನ ಹಾಕುವಂತದ್ದು ಹೇಗೆ ಸಾಮಾನ್ಯರಿಗೆ ಕಾಣೋ ತರ ಹಾಕಿರ್ತಾರೆ, ಆ ರೀತಿ ಬ್ರೈಲ್ ಅಲ್ಲೂ ಕೂಡ ನಮ್ಗೆ ಹಾಕಿದ್ರೆ ನಾವು ಕೂಡ ಯಾರದೇ ಸಹಾಯ ಇಲ್ದೇನೆ ವಿರರ್ಗಳೊಳಗಾಗಿ ನಮ್ಮ ದಿನನಿತ್ಯದ ಜೀವನವನ್ನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕಾಗಿದೆ. ಇನ್ನು ವಿಕಲಚೇತನರಿಗೆ ಈಗ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಇದೆ, ಅದರಲ್ಲಿ ದೃಷ್ಟಿ ವಿಕಲಚೇತನರು ಎಷ್ಟರ ಮಟ್ಟಿಗೆ ಪಾಲು ಪಡ್ಕೊಂಡಿದ್ದಾರೆ ಅಂತೀರಿ? ಸರ್, ನಮ್ಗೆ 2012ರಿಂದ ನಮ್ಗೆ ಸಿಂಹ ಪಾಲು ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇದಕ್ ಮುಂಚೆ ಇತರ ವಿಕಲರಿಗೆ ಮೀಸಲಾತಿ ಸಿಗ್ತಾ ಇತ್ತು. ನಮ್ಗೆ ಮೀಸಲಾತಿಯಲ್ಲಿ ನೀಡ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟೇ ಪ್ರತಿಪಾದನೆ ಮಾಡಿದ್ರು ಕೂಡ ಆ ಟೈಮಲ್ಲಿ ನಮ್ಗೆ ಅವಕಾಶ ಆಗಿರ್ಲಿಲ್ಲ. ಅದೇ 2012ರಿಂದ ಈಚೆಗೆ ನಮ್ಗೆ ಸಾಕಷ್ಟು ಮೀಸಲಾತಿಯಲ್ಲಿ ಫಲ ಸಿಕ್ಕಿದೆ ಸರ್. ಮುಖ್ಯವಾಗಿ ಅಂಧರು ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಹೆಚ್ಚು ದುಡಿತಾ ಇದ್ದಾರೆ ಅಂತೀರಿ?
ಸರ್ ಈಗ ಸರ್ಕಾರದ ಇಲಾಖೆಗಳಲ್ಲಿ ಸಾಕಷ್ಟು ಈಗ ನ್ಯಾಯಾಂಗ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಖಜಾನಾ ಇಲಾಖೆ, ಈ ತರದ ನಗರಾಭಿವೃದ್ಧಿ ಇಲಾಖೆ, ಸಾಕಷ್ಟು ಎಲ್ಲಾ ಇಲಾಖೆಗಳಲ್ಲೂ ಅಂದು ಕೆಲಸ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಇದಕ್ಕೆ ಪೂರಕವಾದಂತ ಒಂದು ವಾತಾವರಣ, ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಬೇಕಾದಂತ ವಿಭಿನ್ನವಾದ ಸಾಧನ ಸಲಕರಣೆಗಳು ಮತ್ತೆ ಕೆಲಸ ಮಾಡುವಂತ ವಾತಾವರಣ ಸ್ವಲ್ಪ ಕಲ್ಪಿಸ್ಕೊಡೋದ್ರಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗ್ಬೇಕಾಗಿದೆ. ಅದನ್ನ ಆದಷ್ಟು ಬೇಗ ಸರ್ಕಾರ ಗಮನ ಹರಿಸಿ ನಮ್ಗೆ ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇಕಾದಂತ ಅಗತ್ಯತೆಗಳನ್ನ ಪೂರೈಸಿದ್ರೆ ನಾವು ಇನ್ನೂ ಯಶಸ್ವಿಯಾಗಿ ಕೆಲಸ ಮಾಡೋದ್ರ ಮೂಲಕ ನಮ್ಮ ಕ್ರಿಯಾಶೀಲತೆಯನ್ನ ಕರ್ತವ್ಯದಲ್ಲಿ ತೋರಿಸೋದ್ರ ಮೂಲಕ ನಮ್ಮ ಒಂದು ಯಶಸ್ಸನ್ನ ಪಡ್ಕೋಬೇಕಾಗಿದೆ. ಜನವರಿ 4 ನಾವು ವಿಶ್ವ ಬ್ರೈಲ್ ದಿನ ಅಂತ ಆಚರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಈ ದೃಷ್ಟಿ ವಿಕಲಚೇತನ ಸೋದರ ಸೋದರಿಯರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಸಿದ್ದಪ್ಪ ಅವರೇ? ಸರ್, ಇನ್ನೂ ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿ ಮತ್ತೆ ಜಗತ್ತಿನ ಆಗುಹೋಗಳಿಂದ ದೂರವಾಗಿ ಮನೆಯಲ್ಲೇ ತಮ್ಮ ಜೀವನವನ್ನ ಕಳೀತಾ ಇರೋ ಎಷ್ಟೋ ದೃಷ್ಟಿ ವಿಶ್ವಾಸದ ಅಥವಾ ದೃಷ್ಟಿ ಸವಾಲುಳ್ಳ ಸೋದರಿಯರು ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ಶಾಲೆಗೆ ಕಳ್ಸಿದ್ರೆ ಅಥವಾ ಶಿಕ್ಷಣಕ್ಕೆ ಕಳ್ಸಿದ್ರೆ ಆ ಮಕ್ಕಳಿಗೆ ಸಿಗುವಂತ ಪೆನ್ಷನ್ ನಿಂತೋಗ್ಬಿಡುತ್ತೆ. ಅವ್ರಿಗೆ ಪೆನ್ಷನ್ ಬರ್ತಾ ಇದ್ರೆ ನಮ್ಮ ಜೀವನ ನಡೆಯೋದಕ್ಕೆ ಕಷ್ಟ ಆಗತ್ತೆ ಅಂತ ಎಷ್ಟೋ ಬಡವರು ಈಗಲೂ ಕೂಡ ಶಾಲೆಗೆ ವಿಶೇಷ ಚೇತನವನ್ನ ಕಳಿಸ್ತಾ ಇಲ್ಲ. ಆಗ್ಬಾರ್ದು. ಅವರು ಶಿಕ್ಷಣವನ್ನ ಎಲ್ಲಿ ಪಡ್ಕೊಂಡ್ರು ಕೂಡ ಅವ್ರಿಗೆ ಬರುವಂತ ಸೌಲಭ್ಯಗಳಲ್ಲಿ ಯಾವುದೇ ತರದ ಕಡಿತ ಆಗೋದಿಲ್ಲ. ಅವ್ರು ಸ್ಕೂಲ್ ಸೇರಿಸ್ಕೊಂಡ್ರು ಕೂಡ ಅವ್ರಿಗೆ ಬರುವಂತ ಪೆನ್ಷನ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲಾ ಸೌಲಭ್ಯಗಳು ಕೂಡ ಅವ್ರ ಪೋಷಕರಿಗೆ ಸಿಗುತ್ತೆ. ಹಾಗಾಗಿ ಯಾವ್ದೇ ಒಬ್ಬ ದೃಷ್ಟಿ ವಿಶೇಷ ಚೇತನರು ಅವರ ಕಾಲ್ ಮೇಲೆ ಅವ್ರು ನಿಲ್ಬೇಕು, ಸ್ವಾವಲಂಬಿಗಳಾಗಿ ಬದುಕ್ಬೇಕು ಅನ್ನೋ ಒಂದೇ ಒಂದು ಆಶಯ ನಿಮ್ಗಿದ್ರೆ ಇವೆಲ್ರು ಇವತ್ತೇ ಮನ್ಸು ಮಾಡಿ ಎಲ್ರು ಎಲ್ಲಿ ಸ್ಕೂಲ್ಸ್ ಇರುತ್ತೆ ಅಲ್ಲಿ ಶಿಕ್ಷಣವನ್ನ ಕೊಡ್ಸಾದ್ಮೇಲೆ ಅವರು ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅಂತ್ಯಕಾಲದಲ್ಲಿ ಅವರು ನಿಮ್ಗೆ ಒಂದು ದಾರಿದೀಪ ಆಗ್ತಾರೆ, ನಿಮ್ಮನ್ನ ನೋಡ್ಕೊಳ್ಳೋಂತ ಯಶಸ್ವಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದು ನನ್ನ ಕಿವಿ ಮಾತು ಸರ್. ಇನ್ನ ನಮ್ಮ ಜನಸಾಮಾನ್ಯರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅದೇ ಸರ್, ಜನಸಾಮಾನ್ಯರು ಅಂದ್ರೆ ಈಗ ನಾವು ಸಾಕಷ್ಟು ದೃಷ್ಟಿ ವಿಕಲಚೇತನರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಂದಿದೀವಿ ಅಂದ್ರೆ ಜನಸಾಮಾನ್ಯರ ಒಂದು ಸಹಕಾರ ತುಂಬಾ ಅಗತ್ಯ ಸರ್. ಅದು ಹಿಂದಿನಿಂದನೂ ನಮ್ಗೆ ಪಡ್ಕೊಂಡಿದೀವಿ, ಈಗ್ಲೂ ಪಡ್ಕೊತಾ ಇದೀವಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಕೆಲವರು ವಿದ್ಯಾವಂತರಾಗಿದ್ರು ಕೂಡ ದೃಷ್ಟಿ ವಿಶೇಷ ಚೇತನರು ಅವರು ನಡೆದಾಡುವಂತ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ ಅಲ್ಲಿ ರಸ್ತೆ ದಾಟಿಸುವಂತ ಚಿಕ್ಕ ಸಹಾಯವನ್ನ ಇಂತ ಕೆಲಸಗಳನ್ನ ಮಾಡೋದ್ರ ಮೂಲಕ ನಮ್ಮ ಜೊತೆ ನಮ್ಮ ಒಂದು ಬದುಕಿನಲ್ಲಿ ನೀವು ಕೂಡ ಆಗ್ಬೋದು ಅನ್ನೋದು ನನ್ನ ಆಸೆ. ಜೊತೆಗೆ ಪರೀಕ್ಷೆ ಬರೆಯುವಾಗ ಬರಹಗಾರರು ಕೂಡ ಬೇಕಾಗ್ತಾರೆ. ಖಂಡಿತ ಸರ್, ಆ ಒಂದು ಸಹಾಯವನ್ನು ಕೂಡ ಕೊಡ್ಬೇಕಾಗತ್ತೆ. ಪರೀಕ್ಷೆ ಬರೆಯುವಾಗ ಸಹಕಾರ ತುಂಬಾ ಅಗತ್ಯ ಇರುತ್ತೆ ಸರ್. ನಾವು ಏನ್ ಹೇಳ್ತೀವೋ ಅದನ್ನ ಬರೆಯೋದಕ್ಕೆ ನಮ್ಗೆ ಒಬ್ಬ ಒಳ್ಳೆ ಬರಹಗಾರರು ಸಿಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡು ನಾವೇನಾದ್ರೂ ಸಮಾಜ ಸೇವೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗಿದ್ರೆ ನಮ್ಗೆ ಒಂದು ಒಳ್ಳೆ ಬರಹಗಾರರಾಗಿ ನೀವೆಲ್ಲರೂ ಭಾಗವಹಿಸೋದ್ರ ಮೂಲಕ ನಮ್ಮ ಒಂದು ಜೀವನದ ಯಶಸ್ಸಿನ ಭಾಗವಾಗಬಹುದು ನೀವು ಅಂತ ನನ್ನ ಆಸೆ. ಇನ್ನ ಸರ್ಕಾರದಿಂದ ಮತ್ತೆ ಸಂಘ ಸಂಸ್ಥೆಗಳಿಂದ ಅಂಧರಿಗೆ ಯಾವ ರೀತಿ ಅನುಕೂಲಗಳಿದಾವೆ ಅಂತೀರಾ ಸಿದ್ದಪ್ಪ ಅವರು? ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಹಾಸ್ಟೆಲ್ ಫೆಸಿಲಿಟೀಸ್ ಇವೆ ಸರ್ ಈಗ ಬೆಂಗಳೂರು ಕಡೆ ಎಲ್ಲ. ಆದ್ರೆ ಈ ಕೊಡಗಿನ ಅಂತ ಇಂಟೀರಿಯರ್ ಪ್ಲೇಸ್ ಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಒಂದು ವ್ಯಾಪ್ತಿ ವಿಸ್ತಾರ ಆಗ್ಬೇಕಾಗಿದೆ. ಬೆಂಗಳೂರು ಮೈಸೂರಿನಲ್ಲೆಲ್ಲ ಒಳ್ಳೆ ವಸತಿ ಗೃಹ ಅಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಇವೆ. ಮತ್ತೆ ಸರ್ಕಾರದಿಂದ 1400 ರೂಪಾಯಿ 75% ಅಂಗವಿಕಲತೆ ಇದ್ದವ್ರಿಗೆ ಪೆನ್ಷನ್ ಬರುತ್ತೆ. ಮತ್ತೆ ಬಸ್ ಪಾಸು 100% ಅಂಧರಿಗೆ ಫ್ರೀ ಬಸ್ ಪಾಸ್ ಸಿಗ್ತಾ ಇದೆ. ಮತ್ತೆ ಈಗ ನಿಮ್ಗೆ ಆಗ್ಲೇ ಗೊತ್ತಿರೋ ಇತರ ವಿಕಲಚೇತನರಿಗೆ ಯಾರಿಗೆ ಓಡಾಡಕ್ ಆಗೋದಿಲ್ಲ ಅವ್ರಿಗೆ ಮೋಟಾರ್ ಚಾಲಿತ ಏನು ಸೈಕಲ್ ಅನ್ನ ಕೊಡ್ತಾ ಇದಾರೆ, ಗಾಡಿಗಳನ್ನ ಕೊಡ್ತಾ ಇದಾರೆ. ಪ್ರತಿ ಒಂದು ಹಂತದಲ್ಲೂ ಯಾರು ಬೇಕಾದ್ರೂ ಪಡ್ಕೋಬಹುದು. ಇದು ಒಂದು ಕ್ರಾಂತಿಯಾಗೇನೆ ಸಾಕ್ತಾ ಇದೆ. ಯಾಕಂದ್ರೆ ನಾವ್ ಯಾರು ಓಡಾಡಕ್ ಆಗಲ್ಲ ಅಂತ ಅನ್ಕೋತೀವೋ ಅವ್ರ ಮನೆಯಲ್ಲೇ ಕೂರ್ಬೇಕಾಗಿಲ್ಲ. ಆ ಒಂದು ವೀಲ್ ಚೇರ್ ಸಹಾಯದಿಂದ ನಾವು ಓಡಾಡ್ಬೋದು. ಇದಕ್ಕೆಲ್ಲ ಸರ್ಕಾರದಿಂದ ಫ್ರೀಯಾಗಿ ಸಿಗ್ತಾ ಇದೆ ಸರ್. ನಾವು ಅಪ್ರೋಚ್ ಮಾಡ್ಬೇಕಾಗಿರೋದು ಮತ್ತೆ ಬೇಕಾದಂತ ಸರ್ಟಿಫಿಕೇಟ್ ಅನ್ನ UDID ಕಾರ್ಡ್ ಅನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿದ್ದಾರೆ. ಆ ಒಂದು ಕಾರ್ಡ್ ಅನ್ನ ಪಡ್ಕೊಂಡ್ರೆ ನಾವ್ ಈ ತರದ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋಬಹುದಾಗಿದೆ ಸರ್. ಮತ್ತೆ ಅಂಗವಿಕಲರನ್ನ ಯಾರು ನೋಡ್ಕೋತಾರೆ, ತುಂಬಾ ಬೆಡ್ ರಿಡನ್ ಆಗಿರುವಂತ ಅಂಗವಿಕಲರನ್ನ ಯಾರು ನೋಡ್ಕೋತಾರೆ ಅವ್ರಿಗೆ ಆರೈಕೆದಾರರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಸಿಗ್ತಾ ಇದೆ. ಮತ್ತೆ ಏನು ದೃಷ್ಟಿ ವಿಕಲಚೇತನ ಮಹಿಳೆಯರು ಇರ್ತಾರೆ ಅವ್ರಿಗೆ ಶಿಶುಪಾಲನಾ ಭತ್ಯೆ ಅಂತ 2,000 ರೂಪಾಯಿ ಕೊಡ್ತಾರೆ ಆ ಮಗು ಬೆಳೆಯ ತನಕ. ಈ ತರ ಸಾಕಷ್ಟು ಸೌಲಭ್ಯಗಳಿವೆ ಸರ್. ಅಂದ್ರೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಸಿದ್ದಪ್ಪ ಅವರೇ ತಾವು ಮಾತಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅಂದರೆ ಬ್ರೈಲ್ ಲಿಪಿ ಅಂತ ಹೇಳ್ಬೋದಲ್ವೇ? ಖಂಡಿತ ಖಂಡಿತ ಸರ್. ಆದ್ದರಿಂದ ನಾವು ಜನವರಿ 4 ವಿಶ್ವ ಬ್ರೈಲ್ ದಿನ ಅಂತ ಆಚರಿಸ್ತೀವಿ. ಲೂಯಿ ಬ್ರೈಲ್ ಅವರ ಒಂದು ಈ ಸಾಧನೆಯನ್ನು ಸ್ಮರಿಸೋದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಾವು ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಮ್ಮ ಕೇಳುಗರು ಬಯಸಿದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ ಅವರಿಗೆ? ಖಂಡಿತ ಸರ್.
ಆತ್ಮೀಯ ಕೇಳಿಗರೆ, ತಾವು ಸಿದ್ದಪ್ಪ ಅವರ ಜೊತೆಯಲ್ಲಿ ನೇರವಾಗಿ ಮಾತನಾಡಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9008758 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9008758 ತುಂಬ ಸಂತೋಷ ಸಿದ್ದಪ್ಪ ಅವರೇ, ತಾವು ಈ ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ಈ ಬ್ರೈಲ್ ಲಿಪಿಯ ಮಹತ್ವ ಮತ್ತು ಲೂಯಿ ಬ್ರೈಲ್ ಅವರ ಒಂದು ಜೀವನ ಸಾಧನೆ ಬಗ್ಗೆ, ಹಾಗೆಯೇ ಈ ದೃಷ್ಟಿ ವಿಕಲಚೇತನರಿಗೆ ಸರ್ಕಾರ ಮತ್ತು ಸಮಾಜ ಏನೆಲ್ಲ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಇದುವರೆಗೆ ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ದೃಷ್ಟಿ ವಿಕಲಚೇತನರಾದ ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಸರ್ಕಾರಿ ಉದ್ಯೋಗಿಯಾಗಿರುವ ಶ್ರೀ ಸಿದ್ದಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.